ಕೋಳಿ ಮತ್ತು ನಾಯಿಯ ಸ್ನೇಹದ ಕಥೆ. ಒಂದು ಹಸಿರು ಹಳ್ಳಿಯಲ್ಲಿ ಒಂದು ಬಂಡೆಯ ತುದಿಯಲ್ಲಿ ಕೋಳಿ, ಹಕ್ಕಿ ಮತ್ತು ಕಾಡಿನಲ್ಲಿ ಓಡಾಡುತ್ತಿದ್ದ ಒಬ್ಬ ಚಿಕ್ಕ ನಾಯಿ ಇದ್ದ. ಹಳ್ಳಿಯ ಜನರು ಅವರನ್ನು ಮುದ್ದು ಮುದ್ದಾಗಿ ನೋಡುತ್ತಿದ್ದರು. ದಿನಗಳು ಹೋಗುತ್ತಿದ್ದಂತೆ ಈ ಇಬ್ಬರು ಅಪರೂಪದ ಗೆಳೆಯರಾಗಿ ಬೆಳೆದರು. ನಿತ್ಯ ಬೆಳಿಗ್ಗೆ ಅವರು ದಾರಿಯಲ್ಲಿ ಓಡಾಡುತ್ತಿದ್ದರು. ನಾಯಿ ಓಡುತ್ತಿದ್ದರೆ ಕೋಳಿ ಹಾರಿ ಹಾರಿ ಇಳಿದು ಬೆನ್ನತ್ತುತ್ತಿತ್ತು. ಕೆಲವು ಬಾರಿ ಇಬ್ಬರೂ ಹೊಳೆ ಬಳಿಗೆ ಹೋಗಿ ಜಲಕ್ರೀಡೆ ಮಾಡುತ್ತಿದ್ದರು. ಒಂದು ದಿನ ಹಳ್ಳಿಗೆ ಮೃದುವಾಗಿ ಬಂದ ಒಂದು ನರಿ ಕೋಳಿಯನ್ನು ಹಿಡಿಯಲು ಯತ್ನಿಸಿತು. ಆದರೆ ನಾಯಿ ತನ್ನ ಗೆಳೆಯನನ್ನು ರಕ್ಷಿಸಲು ಧಾವಿಸಿತು. ಹೆದರಿದ ನರಿ ಓಡಿ ಹೋಯಿತು. ಆ ದಿನದಿಂದ ಹಳ್ಳಿ ಜನರು ನಾಯಿಗೆ ಧೈರ್ಯವಂತ ಎಂಬ ಹೆಸರನ್ನು ಹಾಕಿದರು. ಕೋಳಿ ತನ್ನ ಗೆಳೆಯನಿಗೆ ಧನ್ಯವಾದ ಹೇಳಿ ಅವರ ಸ್ನೇಹ ಇನ್ನೂ ಗಟ್ಟಿಯಾಗಿತ್ತು. ಇಬ್ಬರೂ ಒಂದೇ ತಟ್ಟೆಲಿ ಊಟ ಮಾಡುತ್ತಿದ್ದರು. ಹಳ್ಳಿಯ ಮಕ್ಕಳಿಗೆ ಈ ಸ್ನೇಹದ ಕಥೆ ಪ್ರೇರಣೆಯಾಗಿ ಬದಲಾಯಿತಿತ್ತು. ಕೋಳಿ ಮತ್ತು ನಾಯಿ ಅವರುಗಳಿಗೆ ಹೇಳುತ್ತಿದ್ದರು, ನಮ್ಮಂಥ ಗೆಳೆಯರನ್ನಾಗಿ ನೀವು ಆಗಿ. ಸ್ನೇಹವೆಂದರೆ ಸಹಾಯ ಮತ್ತು ವಿಶ್ವಾಸ.